ಜಿಕೆ ಅವ್ರು ಹೇಳಲಿಕ್ಕಿದ್ದಾರೆ ಯಾವ್ದು ಡಿಶ್ ಅಂತೇಳಿ. ಸೀ ಫುಡ್ ಮಿಕ್ಸ್ ತಾಲಿ. ಕೈಯಲ್ಲಿ ತೆಗೆಯುವುದಾ ಸ್ಪೂನಲ್ಲಿ ತೆಗೆಯುವುದಾ ಅದು ಕನ್ಫ್ಯೂಷನ್ ಅಲ್ಲಿ ಇದ್ದೇನೆ. ಕೈಯಲ್ಲಿ ತೆಗೆರಿ. ಹೀಗೆ ತೆಗೆಯುವುದಾ? ಹೇಗೆ ತೆಗೆಯುವುದಾ? ಇದು ಸೈಜ್ ಎಲ್ಲರಿಗೂ ಗೊತ್ತುಂಟಲ್ಲ, ಇದು ನೋಡು 1.5 ಸ್ಪೂನ್ ದೊಡ್ಡ ಗೊಡ್ಡಾಯಿ. ಮತ್ತೆ ಈ ಮಸಾಲ ನೋಡಿ, ಇದು ಫೇಮಸ್ ಸೀ ಫುಡ್ ಅಲ್ಲಿ ಯಾವ್ದೆಲ್ಲ ಉಂಟು. ನಮ್ದು ಫೇವರಿಟ್ ಕ್ರ್ಯಾಬ್ ಇದೆ, ಮರುವಾ ಇದೆ, ಮತ್ತೆ ಬಂಡಾಸ್ ಇದೆ ನೋಡಿ, ಬಂಡಾಸ್ ದೊಡ್ಡ ದೊಡ್ಡ ಪೀಸ್ ಇದೆ, ಮತ್ತೆ ಬೇಬಿ ಕಾರ್ನ್ ಇದೆ, ಮಶ್ರೂಮ್ ಇದೆ, ಮತ್ತೆ ಪ್ರಾನ್ಸ್ ಇದೆ. ಈ ಮಸಾಲ ತಿನ್ಲಿಕ್ಕೆ ಬರ್ಬೇಕು. ಫಿಶ್ ಎಲ್ಲ ಕಡೆ ಸಿಗ್ತದೆ, ಇಲ್ಲಿ 100 ರೆಸ್ಟೋರೆಂಟ್ ಇದೆ ಮಂಗಳೂರದ್ದು. ಬಟ್ ಈ ಮಸಾಲ ಉಂಟಲ್ಲ ನಿಮ್ಗೆ ಎಲ್ಲಿ ಸಿಗ್ಲಿಕ್ಕಿಲ್ಲ, ಅಡ್ಡಿ ಮಸಾಲ. ಬಿಯರ್ ಅಲ್ಲ ಆಯ್ತು, ಇದು ಬಿಯರ್ ತಂದುಕೊಡ್ಬೇಕು ನೋಡಿಕೊಂಡು. ಜೀರಾ ಸೋಡಾ ಫುಡ್ ಬಕೆಟ್ ಏನಿದೆ ಇದು ಮೀಡಿಯಂ ಸೈಜ್ ಅಂತೆ. ಸೊ ದೇವರೇ, ಇದಕ್ಕಿಂತ ಇನ್ನು ದೊಡ್ಡ ಸೈಜ್ ಉಂಟು, ಅಂದರೆ ಬಿಗ್ ಸೈಜ್ ಬೇರೆ ಬರ್ತಾ ಇದೆ. ಇದು ಮೀಡಿಯಂ ಸೈಜ್, ಇನ್ನೊಂದು ಸ್ಮಾಲ್ ಸೈಜ್. ಇದು ದೊಡ್ಡ ಮರವಾಯಿ ಸಿಕ್ಕಿತ್ತು ನೋಡಿ. ಇದು ನಿಮ್ಗೆ ಕ್ಯಾಮರಾದಲ್ಲಿ ಹೇಗೆ ಕಾಣ್ತಾ ಇದೆ ಗೊತ್ತಿಲ್ಲ ಗೈಸ್. ನೋಡು, ಈ ಕೊಡ್ಡಾಯಿ ತವಾ ಫ್ರೈ ತಿನ್ನುವುದಂತೂ ಮಿಸ್ ಮಾಡಬೇಡಿ. ಐ ಗ್ಯಾರಂಟಿ ಪೈಸಾ ವಸೂಲ್ ಡಿಶ್ ಇದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಸಿನ್ಸ್. ಸೊ ಇವತ್ತೊಂದು ಹೊಸ ಫುಡ್ ವ್ಲಾಗ್ ಮಾಡ್ಲಿಕ್ಕಿದ್ದೇವೆ. ನೀವೆಲ್ಲರೂ ಕೇಳ್ತಿದ್ರು ಎಲ್ಲಿ ನಿಮ್ಮ ಫುಡ್ ವ್ಲಾಗ್ಸಿಗೆ ಬರ್ತಾ ಇಲ್ಲ ಅಂತೇಳಿ. ಸೊ ಫೈನಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇವತ್ತೊಂದು ಸ್ಪೆಷಲ್ ವ್ಲಾಗ್, ಯಾಕೆಂದ್ರೆ ದಿಸ್ ವ್ಲಾಗ್ ಈಸ್ ಓನ್ಲಿ ಫಾರ್ ಸೀ ಫುಡ್ ಲವರ್ಸ್. ಸೊ ಒಂದು ಟ್ರೆಂಡಿಂಗ್ ಸೀ ಫುಡ್ ಟ್ರೈ ಮಾಡ್ಲಿಕ್ಕೆ ಹೋಗ್ತಿದೆ, ನಮ್ಮ ಫೇವ್ರೆಟ್. ಎಲ್ಲಿಗೆ? ನೀವು ದಾಸ್ ಪ್ರಕಾಶ್ ಕರಾಮ. ಸೊ ಟ್ರೆಂಡಿಂಗ್ ಡಿಶ್ ಯಾವುದಂದ್ರೆ ಮಿಕ್ಸ್ಡ್ ಸೀ ಫುಡ್ ಗೀ ರೋಸ್ಟ್ ಬಕೆಟ್ ಅಲ್ಲಿ ಕೊಡ್ತಾರಂತೆ ಸೀ ಫುಡ್. ಎಸ್, ಅಂದ್ರೆ ಮಿಕ್ಸ್ಡ್ ಸೀ ಫುಡ್. ನಮಗೆ ಕೆಲವು ಸೀ ಫುಡ್ ಯಾವತ್ತು ನೆನಪಾಗ್ತಿರ್ತದೆ, ಟ್ರೈ ಮಾಡುವ. ಸೊ ಅದೆಲ್ಲ ಒಂದು ಪ್ಲೇಟ್ ಅಲ್ಲಿ ಬರ್ತದೆ. ಸೊ ತುಂಬಾ ಎಕ್ಸೈಟೆಡ್ ಇದ್ದೇವೆ ಈ ಒಂದು ಟ್ರೆಂಡಿಂಗ್ ಡಿಶ್ ಟ್ರೈ ಮಾಡ್ಲಿಕ್ಕೆ. ಗಾಯ್ಸ್, ಆರ್ ಯು ರೆಡಿ? ತಿನ್ನೋದು ನಾವೇ, ಅದ್ ನೋಡ್ಲಿಕ್ಕೆ ಆರ್ ಯು ರೆಡಿ? ಎಸ್, ನೋಡುವ. ಜೊತೆ ಇದ್ದಾರೆ ಯಾರಲ್ಲ ನೋಡಿ, ಜಾಯಿನ್ ಆಗಿದ್ರೆ ಜಿಕೆ ಇನ್ ಟೌನ್. ಹೇಳಿ ಹೇಗೆ ಎಕ್ಸೈಟೆಡ್ ಇದ್ದೀರಾ? ಫುಡ್ ಬ್ಲಾಗ್ ತುಂಬಾ ಟೈಮ್ ಆಯ್ತಲ್ಲ. ಫಸ್ಟ್ ಆಫ್ ಆಲ್ ಫುಡ್ ಬ್ಲಾಗ್ ನಾವು ತುಂಬಾ ಮಾಡಿದ್ದೇವೆ, ಬಟ್ ಇವತ್ತು ಬಕೆಟ್ ಅಲ್ಲಿ ಸಮಥಿಂಗ್ ಟ್ರೈ ಮಾಡ್ತಿದ್ದೇವೆ. ಅದು ನಾನೀಗ ಹೇಗೆ ಎಂತ ಹೇಳುದಿಲ್ಲ, ಬಟ್ ಒಳಗೆ ಹೋಗಿ ನೋಡೋದು ಎಂತಂತ. ಬಕೆಟ್ ಅಲ್ಲಿ ಎಂತ ಇರ್ಬೋದು ಫಾರೂಕ್? ಬಕೆಟ್ ಅಲ್ಲಿ ನನಗೆ ಕೋಳಿ ತಿಂದು ಸಾಕಾಯ್ತು ನಾನು. ಇವತ್ತು ಏನಾದ್ರು ಒಂದು ಸ್ಪೆಷಲ್, ನೀವು ಮೊನ್ನೆ ಹೇಳಿದಾಗ ತುಂಬಾ ಟೈಮ್ ಆಯ್ತು ಈಗ ಸೀ ಫುಡ್ ಎಲ್ಲ ತಿನ್ನೋದು. ಅದು ಬಕೆಟ್ ಅಲ್ಲಿ ಕೂಡ ಸ್ಪೆಷಲ್ ಇರ್ಬೋದು ಏನಾದ್ರು. ನೋಡು, ತುಂಬಾ ಎಕ್ಸೈಟೆಡ್. ನಂಗೆ ಹೋಗೋಕೆ ಒಂದು ಹೆಲ್ಪ್ ಮಾಡ್ಬೋದಾ? ಬಕೆಟ್ ಬೇಕು. ಅಲ್ಲ, ಆ ಬಕೆಟ್ ಅಲ್ಲಿ ಇವಳನ್ನ ಕೊಂಡೋಗ್ಬೋದಾ? ಇಲ್ಲಿ ಅಲ್ಲ, ಬಕೆಟ್ ಅಲ್ಲಿ ಜಿಕೆ ಅವರ ಬಕೆಟ್ ತರ್ಲಿಲ್ವಾ? ಬಕೆಟ್ ಅಲ್ಲಿ ಇವರೇ ಕೊಡ್ತಾರಲ್ಲ. ಫಸ್ಟಿಗೆ ಮಾತ್ರ ಈ ಬಕೆಟ್ ಅದು ನಿಯಮ ಉಂಟು. ಅದು ಹಾಕುವ ಮೊದಲು ಇವ ಬಂಗಾರ ತೆಗೆದು ಕೂತ್ಕೊಳ್ಬೇಕು. ಬಕೆಟ್ಗೆ ಹಾಕಿ ಕೂತ್ಕೊಳ್ಬೇಕು. ಅಲ್ಲ, ಅದು ಚಿನ್ನ. ಚಿನ್ನವು ಇವತ್ತು ಬಾರಿ ಕಮ್ಮಿ ಹಾಕಿದ್ದಾರೆ. ಸೆಲೆಬ್ರಿಟೀಸ್ ಬಂದ್ರೆ ಫುಲ್ ಜಿಗ್ಗೆ. ಅದು ಸೆಲೆಬ್ರಿಟಿ ಅಲ್ಲ, ಜ್ಯೋತಿಷ್ ಹೇಳಿದ್ದಾರೆ ಜಾಸ್ತಿ ಹಾಕಿ ಹೊರಗಡೆ ಹೋಗ್ಬೇಡ, ಕಣ್ಣು ಬೀಳ್ತದೆ. ಜ್ಯೋತಿಷ್ ಹಾಕಿ ಹಾಗೆ ಹೇಳಿದಲ್ಲ, ಜ್ಯೋತಿಷ್ ಹೇಳಿದ್ದಾರೆ ಫಾರೂಕ್ ನೆದ್ರು ಹೋಗ್ಬೇಡ, ಬಾಕಿ ಅವರು ಹೋಗ್ಲಿ ಅಂತ. Okay guys, we are very excited to try this mixed seafood ghee roast bucket. ಸೊ ಫೈನಲ್ ನಾವು ಕುತ್ಕೊಂಡಿದ್ದೇವೆ ಟ್ರೈ ಮಾಡಲಿಕ್ಕೆ. ಬಟ್ ವಿಷಯ ಏನಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಾಗ್ತಾ ಇದೆ. ನಮ್ಮದು ಮಿಕ್ಸ್ ಸೀ ಫುಡ್ ಗೀ ರೋಸ್ಟ್ ಬಕೆಟಲ್ಲಿ ಬರ್ತದಲ್ಲ, ತುಂಬ ಇರ್ಬೋದು ಮೇ ಬಿ. ಸೊ ಅದಕ್ಕಿಂತ ಮೊದಲು ನಾವು ಒಂದು ಸ್ಪೆಷಲ್ ಡಿಶ್ ಟ್ರೈ ಮಾಡುವ ಅಂತ ಹೇಳಿದ್ದೇವೆ. ಅಂದರೆ ಆಲ್ರೆಡಿ ನಾವು ಒಂದು ಇಲ್ಲಿ ಫೇಮಸ್ ಸಿಗ್ನೇಚರ್ ಡಿಶ್ ಅಂತೆ, ಕೊಡ್ಡಾಯಿ ತವಾ ಫ್ರೈ. ಮಸಾಲ ತುಂಬ ಫೇಮಸ್ ಅಂತ ಎಲ್ಲರೂ ಹೇಳ್ತಿದ್ದಾರೆ. ತುಂಬ ಅದೊಂದು ಟ್ರೈ ಮಾಡಿ ನೋಡೋಣ ಅಂತ ಅಲ್ವಾ? ನನ್ನ ಸ್ಪೂನ್ ಆಲ್ರೆಡಿ ರೆಡಿ ಆಗಿದೆ. ಸೊ ಗೈಸ್, ಬರ್ಲಿ. ಫೈನಲಿ ನೋಡಿ, ಎಷ್ಟು ದೊಡ್ಡ ಕೊಡ್ಡಾಯಿ ಮಾರ್ರೆ ನೋಡಿ. ಹಾಗೆ ಸ್ಪೂನ್ ಇದು ಸೈಜ್ ಎಲ್ಲರಿಗೂ ಗೊತ್ತುಂಟಲ್ಲ, ಇದು ನೋಡು 1.5 ಸ್ಪೂನ್ ದೊಡ್ಡ ಕೊಡ್ಡಾಯಿ. ಮತ್ತೆ ಈ ಮಸಾಲ ನೋಡಿ, ಇದು ಫೇಮಸ್. ಹಾಗೂ ಟ್ರೈ ಮಾಡುವಾಗ ನಾವು ಅವನು ಯಾವಾಗ್ಲೂ ಹೊಟ್ಟೆಗೆ ಕೈ ಹಾಕುದಾ? ಫಾರೂಕ್ ತಿನ್ನುವಾಗ ಟೈಮ್ ಆಗ್ತದೆ, ನಾವು ಸೀದಾ ಅಟ್ಯಾಕ್ ಮಾಡ್ತೀವಿ. ಮಸಾಲ ಮಾರ್ರೆ, ಮ್ಯಾಜಿಕ್ ಮಸಾಲ ಆಯ್ತಾ? ಓ, ಇದು ಕೈಯಲ್ಲೇ ತಿನ್ಬೇಕು, ಇದು ಫೋರ್ಕಲ್ಲಿ ತಿನ್ನೋದಲ್ಲ. ನಾನು ಒಬ್ಬನಿಗೆ ಖಾಲಿ ಮಾಡೋದೆಲ್ಲ ಚಾನ್ಸಸ್ ಉಂಟು. ನಾವು ಹೇಗೆ ಕೇಳಿದ್ದೇವೋ ಹಾಗೆ ಉಂಟು. ಇಲ್ಲಿ ಅದೊಂದು ಸಿಗ್ನೇಚರ್ ಡಿಶ್ ಅಂತ ಹೇಳ್ಬೋದು. ಈ ಒಂದು ಮಸಾಲ ಉಂಟಲ್ಲ ಇದರ ಮೇಲೆ, ಇದು ನನಗೆ ತುಂಬ ವರ್ಕ್ ಮಾಡ್ತಾ ಉಂಟು.
ಖಾಲಿ ಮತ್ತೆ ಹೊರಟು. ಮೀನು ಕೂಡ ತುಂಬ ಫ್ರೆಶ್ ಇದೆ ಆಯ್ತಾ. ಏನು ಜಿಕೆ ನೋಡ್ತಾ ಇರೋದು? ಅಲ್ಲ ಅವನ ಇಡೀ ಕೈ ಹಾಕ್ತಿದ್ದ ನೋಡಿ, ನಂಗೆ ನೀನೇ. ನೀನು ಟ್ರೈ ಮಾಡಲಿಲ್ಲ ಈಗ? ನಾನು ಮಾಡಿದೆ. ನಾನು ಖಾಲಿ ಫಸ್ಟಿಗೆ ಮಸಾಲ ಮಾಡಿದ್ದು, ಆಮೇಲೆ ಈಗ ಮೀನು ತೊಟ್ಟಿ ತಿನ್ನೋದು. ಫಾರನ್ ಮಾರಿ ಈಗ ತಿಂದ್ರೆ ನಾವು ಬಕೆಟ್ ಹೇಗೆ ತಿನ್ನೋದು? ಫಸ್ಟ್ ಖಾಲಿ ಮಸಾಲ ಟ್ರೈ ಮಾಡಿ, ಮೀನು ತೊಟ್ಟಿ ಮತ್ತೆ ಟ್ರೈ ಮಾಡಿ. ಎಂತ ಟೇಸ್ಟ್. ಒಂದು ವಿಷಯ ಹೌದು, ನಾನು ರೆಸ್ಟೋರೆಂಟ್ ಹೆಸರು ತೆಗೆಯೋದಿಲ್ಲ, ಬಟ್ ಮಂಗಳೂರಲ್ಲಿ ಫೇಮಸ್ ಆದೊಂದು ರೆಸ್ಟೋರೆಂಟ್ ಇದೆ, ಇದೇ ಮಸಾಲ ಸಿಮಿಲರ್ ಟೇಸ್ಟ್. ಅದು ಆ್ಯಕ್ಚುಲಿ ಮ್ಯಾಂಗ್ಳೂರಲ್ಲಿ ತಿಂದವ್ರಿಗೆ ಗೊತ್ತಿರ್ಬೋದು ಇದ್ರ ಟೇಸ್ಟ್. ಆ್ಯಕ್ಚುಲಿ ಮ್ಯಾಂಗ್ಳೂರಲ್ಲಿ ಕೂಡ ಕೆಲವು ರೆಸ್ಟೋರೆಂಟ್ ಹೋಗ್ತೇವೆ, ಯಾಕಂದ್ರೆ ಅಲ್ಲಿ ಅದು ಫಿಶ್ ತಿನ್ಲಿಕ್ಕೆ ಅಂತ ಹೇಳಿದ್ರೆ ಫಿಶ್ ಅಂತ ಹೇಳಲ್ಲ, ಅದಕ್ಕೆ ಹಾಕೋ ಮಸಾಲ ಒಂದು ಫೇಮಸ್ ಇರ್ತದೆ ಕೆಲವು. ನಾವು ಹೋಗುದೇ ಮಸಾಲ ತಿನ್ಲಿಕ್ಕೆ ಅಂತ. ಈಗ ದುಬೈಲಿ ಆಗಿ ದಾಸ್ ಪ್ರಕಾಶ್ಗೆ ಬರೋದಿದ್ರೆ ನೀವು ಮೇನ್ ಆಗಿ ನೋಡಿ ಈ ಮಸಾಲ ತಿನ್ಲಿಕ್ಕೆ ಬರಬೇಕು. ಫಿಶ್ ಎಲ್ಲ ಕಡೆ ಸಿಗ್ತದೆ, ಇಲ್ಲಿ 100 ರೆಸ್ಟೋರೆಂಟ್ ಇದೆ ಮಂಗಳೂರದ್ದು, ಬಟ್ ಈ ಮಸಾಲ ಉಂಟಲ್ಲ ನಿಮ್ಗೆ ಎಲ್ಲಿ ಸಿಗ್ಲಿಕ್ಕಿಲ್ಲ, ಅಡ್ಡಿಪೊಳಿ ಮಸಾಲ. ಅಂದ್ರೆ ಎಲ್ಲಿ ಅಂದ್ರೆ ದುಬೈಯಲ್ಲಿ ಈಗ ಎಲ್ಲಿ ಸಿಗ್ಲಿಕ್ಕಿಲ್ಲ ಎಂತ ಮಸಾಲ, ನಾವು ತಿನ್ನೋದು ಸಹ ಫಸ್ಟ್ ಟೈಮ್. ವಾರ ಆಗ್ತಾ ಉಂಟು ಇಲ್ಲಿ ವಾರ ತಿನ್ಲಿಕ್ಕೆ ಎಂತ ಬಾಕಿ ಇಲ್ಲ, ಆದ್ರೂ ಫಾರೂಕ್ ಯಾಕೆ ವಾರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಮಾಡಿ. ನೋಡಿ ಎಲ್ಲ ಖಾಲಿ ಆಗಿದೆ. ಇದು ಕೊಡ್ಡೈ ತವಾ ಫ್ರೈ, ದಾಸ್ ಪ್ರಕಾಶ್ ಸೂಪರ್ ಸ್ಪೆಷಲ್ ಸಿಗ್ನೇಚರ್ ಡಿಶ್, ಮಸ್ಟ್ ಟ್ರೈ. ನಂಬರ್ 1 ಮಸಾಲೆ ಹೇಳಲಿಕ್ಕೆ ಮಸಾಲೆ ಮೈಂಡ್ ಬ್ಲೋಯಿಂಗ್. ಈ ಮುಳ್ಳಲ್ಲಿ ಮಸಾಲೆ ಉಂಟು ತಿನ್ಲಿಕ್ಕಿದೆ, ಕ್ಯಾಮರಾ ಆಫ್ ಆಗ್ಲಿಕ್ಕೆ ಕಾಯಿದ್ ನಾವು. ಮುಳ್ಳು ಹೀಗೆ ಮಾಡ್ಲಿಕ್ಕೆ ಆಗ್ತದ ನೋಡಿ ಫಾರೂಕ್ ಇಲ್ಲಿ ತಲೆಯಲ್ಲಿ ಇಟ್ಟಿದ್ದಾರೆ ಸೈಡಲ್ಲಿ. ಸೊ ಗೈಸ್ ನೆನಪಿಡಿ, ಕರಾಮದಲ್ಲಿರುವ ದಾಸ್ ಪ್ರಕಾಶ್ ಬಂದ್ರೆ ಈ ಕೊಡ್ಡಾಯಿ ತವಾ ಫ್ರೈ ತಿನ್ನುವುದಂತೂ ಮಿಸ್ ಮಾಡಬೇಡಿ. ಐ ಗ್ಯಾರಂಟಿ ಪೈಸಾ ವಸೂಲ್ ಡಿಶ್ ಇದು, ಸೂಪರ್ ಮಸಾಲ, ಟ್ರೆಂಡಿಂಗ್ ಒನ್. ಸೊ ಫೈನಲಿ ದ ಮೋಸ್ಟ್ ಅವೈಟೆಡ್ ಡಿಶ್, ಮಿಕ್ಸ್ ಸೀ ಫುಡ್ ಗೀ ರೋಸ್ಟ್ ಬಕೆಟ್ ಈಸ್ ಹಿಯರ್. ಒಂದು ನಿಮಿಷ, ಮೀನಿಗೆ ಕೈ ಹಾಕಿದೆ, ಇದಕ್ಕೆ ಕೈ ಹಾಕಿದ್ರೆ ಹೊಟ್ಟೆ ತೆಗೆದು ಕೈ ಹಿಡಿದು. ಕಸ್ಟಮರ್ ಫಸ್ಟ್ ಎಕ್ಸ್ಪ್ಲೇನ್ ಮಾಡುವ ಎಂತೆಲ್ಲ ಉಂಟು ಅದೇ ಹೇಳಿಕ್ಕೆ ನೀವು ಬಿಟ್ಟರಲ್ಲ, ಎಂತೆಲ್ಲ ಉಂಟು ಅಂತೆಲ್ಲ ಫಸ್ಟ್ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಗೈಸ್ ಸಿ ದ ಟ್ರೆಂಡಿಂಗ್ ಡಿಶ್ ಇಸ್ ಹಿಯರ್ ಆನ್ ಟೇಬಲ್ ಫೈನಲಿ. ಸೊ ಇದು ನೋಡ್ತಿರ್ಬೋದು ವಿಡಿಯೋದಲ್ಲಿ, ಸಲಾಡಿಂದ ಸ್ಟಾರ್ಟ್ ಆಗಿ ನೀರು ದೋಸೆ ಉಂಟು, ನಮ್ಮ ಮ್ಯಾಂಗ್ಳೂರನ್ಸ್ ಫೇವರೇಟ್, ಪುಂಡಿ ಉಂಟು, ಜಿಕೆ ಫೇವರೇಟ್. ನಂದು ಪುಂಡಿ ಅಲ್ಲ, ನಂದು ನೀರು ದೋಸೆ, ಪುಂಡಿದು ಟೈಮ್ ಹೋಯ್ತು. ಓಕೆ ಸರ್, ಸೀ ಫುಡ್ನಲ್ಲಿ ಯಾವುದ್ರಲ್ಲಿ ಉಂಟು ನಮ್ಮದು ಫೇವರೇಟ್ ಕ್ರ್ಯಾಬ್ ಇದೆ, ಮರುವ ಇದೆ, ಮತ್ತು ಬಂಡಾಸ್ ಇದೆ. ನೋಡಿ ಬಂಡಾಸ್ ದೊಡ್ಡ ದೊಡ್ಡ ಪೀಸ್ ಇದೆ, ಮತ್ತು ಬೇಬಿ ಕಾರ್ನ್ ಇದೆ, ಮಶ್ರೂಮ್ ಇದೆ, ಮತ್ತು ನಾನ್ ವೆಜ್ ಒಂದು ಮಿಸ್ ಮಾಡಿದೆವು, ಬಂಡಾಸ್, ಮರುವಾಯಿ, ಕ್ರ್ಯಾಬ್, ಪ್ರಾನ್ಸ್ ಇದೆ, ದೊಡ್ಡ ದೊಡ್ಡ ಪ್ರಾನ್ಸ್ ಇದೆ. ಸೊ ಇದೆಲ್ಲ ನಾವು ಅಟ್ಯಾಕ್ ಮಾಡಲಿಕ್ಕಿದ್ದೆವು. ಸೊ ಮಿಕ್ಸ್ ಸೀ ಫುಡ್ ಗೀ ರೋಸ್ಟ್ ಬಕೆಟ್ ಅಂದರೆ ಇದು ಜಿಕೆ. ಫಸ್ಟ್ ನಾವು ಒಂದು ಕೆಲಸ ಮಾಡುವ, ನಾವು ಎರಡೆರಡು ಊಟ ಮಾಡಿ ಟೇಸ್ಟ್ ಹೇಳುವ ಹೇಗೆ ಟೇಸ್ಟ್ ಹೇಳುವ ಹೇಗೆ ಅಂತೇಳಿ. ಯಾವುದು ಅಟ್ಯಾಕ್ ಮಾಡ್ಲಿಕ್ಕಿದ್ದೇವೆ. ಓಕೆ ಗೈಸ್, ರೆಡಿ ಸ್ಟಡಿ ಗೋ. ನಂಗೆ ಕ್ರ್ಯಾಪ್ ಅಲ್ಲ ಮಾರೆ, ಒಂದು ಕೆಲಸ ಮಾಡು, ಯಾರಿಗೆ ಯಾವ್ದು ಸಿಗ್ತದೆ ತಿಂದುಕೊಂಡು ಹೋಗೋ ಮಾರ. ಇದು ಹುಡುಕಿ ಹೋದ್ರೆ ನಾಳೆ ಆಗ್ಬೋದು ಅಲ್ಲ. ನಂದು ಫೇವ್ರೇಟ್ ಕಳ್ಳ ಪ್ರಾನ್ಸ್ ತೆಗ್ದ, ನಾನು ಪ್ರಾನ್ಸ್ ಎಲ್ಲಿ ಹುಡುಕುದು. ಇನ್ನೆಲ್ಲ ಟ್ರೈ ಮಾಡ್ಲಿಕ್ಕೆ ಉಂಟು ಬೇರೆದಲ್ಲ, ಮತ್ತೆ ಹೇಳ್ತೇವೆ. ನಮ್ಮ ಜಂಜಿ ಸ್ಪೆಷಲಿಸ್ಟ್ ಇಲ್ಲಿದ್ದಾರೆ. ಸೊ ಜಂಜಿ ಸ್ಪೆಷಲಿಸ್ಟ್ ಜಂಜಿಗೆ ಕೈ ಹಾಕಿದ್ದೇನೆ ನಾನು. ಈಗ ಪ್ರಾನ್ಸ್ ಗೀ ರೋಸ್ಟ್ ಅಂದ್ರೆ ಗೀ ರೋಸ್ಟ್ ಗೈಸ್. ಇದು ಮೊದಲು ಸಹ ನಾವು ತಿಂದಿದ್ದೇವೆ ಇಲ್ಲಿ ದಾಸ್ ಪ್ರಕಾಶ್ ಹೇಳಿ. ಸೊ ಇನ್ನೊಮ್ಮೆ ಆ ಒಂದು ಫ್ಲೇವರ್ ಬರ್ತಾ ಉಂಟು. ಈಗ ಒಂದು ಸ್ಪೆಷಲ್ ಫೀಲ್ ಆಗುತ್ತದೆ ನೋಡಿ. ಈ ಬಕೆಟ್ ಅಲ್ಲಿ ತಿಂತ ಇದ್ದೇವೆ ಬೇರೆ ಬೇರೆ. ಇದು ಬೇಜಾರು ಮಾಡಬೇಡಿ, ಮರುವಾಯಿ ನಾ ಕೈಯಲ್ಲಿ ತೆಗಿದ್ದೇನೆ, ಯಾವಿಲ್ಲ. ಇದು ಸ್ಕ್ವಿಡ್ ಮಸಾಲದ ಬಗ್ಗೆ ಎಂತ ಸಹ ಹೇಳಿಕ್ಕಿಲ್ಲ, ಬಿಕಾಸ್ ಆಲ್ರೆಡಿ ಇವರಿಬ್ಬರು ಸಹ ಹೇಳಿದ್ದಾರೆ. ಸೊ ಸ್ಕ್ವಿಡ್ ನಮ್ಮ ಮೇನ್ ಫೋಕಸ್ ಏನು ಗೊತ್ತುಂಟಾ, ಮೀನ್ ಫ್ರೆಶ್ ಇದೆ ಇಲ್ವಾ ಅಂತ ಹೇಳಿ. ಬಟ್
ಸ್ಕ್ವಿಡ್ ತುಂಬ ಫ್ರೆಶ್ ಇದೆ. ಬಿಕಾಸ್ ಇಲ್ಲಿದ್ದು ನಿಮಗೆ ಆಗ ನೀವು ಕೊಡ್ಡೆ ಅಂತ ಮೀನು ನೋಡಿದ್ರಲ್ಲ ಹೇಗೆ ಫ್ರೆಶ್ ಇತ್ತು, ಹಾಗೇನೇ ಇಲ್ಲಿ ಸೀ ಫುಡ್ ತುಂಬ ಫ್ರೆಶ್ ಇದೆ. ಮಸಾಲೆ ಬಗ್ಗೆ ನಾನು ಹೇಳ್ಬೇಕಂತಿಲ್ಲ, ಆಲ್ರೆಡಿ ಇಬ್ಬರು ಹೇಳಿ ಆಯ್ತು. ದಾಸ್ ಪ್ರಕಾಶಿಗೆ ಯಾಕೆ ಬರಬೇಕು ಅಂತ ಹೇಳಿದ್ರೆ, ಮ್ಯಾಂಗ್ಳೂರು ರೆಸ್ಟೋರೆಂಟ್ ತುಂಬ ಇದೆ. ಒಂದು ಈ ಮಸಾಲ, ಸೆಕೆಂಡ್ ಈ ಒಂದು ಟ್ರೆಂಡಿಂಗ್ ಡಿಶ್ ಯಾವುದು ಮಿಕ್ಸ್. ಈಗ ನಾವು GK ಅವ್ರು ಹೇಳಲಿಕ್ಕಿದ್ದಾರೆ ಯಾವುದು ಡಿಶ್ ಅಂತೇಳಿ. ಸೀ ಫುಡ್ ಮಿಕ್ಸ್ ತಾಲಿ. ಯಾರ ಹತ್ರ ನಾನು ಕೇಳಿದೆ ಮಾರ, ಆ ಜನ ತಿನ್ನೋದ್ರಲ್ಲಿ ಕಾನ್ಸಂಟ್ರೇಷನ್ ಅಲ್ಲಿ ಉಂಟು. ಅದು ಯಾವುದು ಡಿಶ್ ಅಂತ ಅವರಿಗೆ ನೆನಪೇ ಇಲ್ಲ. ಗೊತ್ತುಂಟು, ನೆನಪಿಲ್ಲ. ನಾನು 10 ಸಲ ಹೇಳಿದ್ದೇನೆ. ಈಗ ಫಾರೂಕ್ ಹೇಳ್ತಾರ ಅಂತ ನೋಡು, ಇದೆಂತ ಡಿಶ್ ಹೇಳಿ. ಸೀ ಫುಡ್ ಮಿಕ್ಸ್ ಗೀ ರೋಸ್ಟ್ ಬಕೆಟ್. ಬೊಕ್ಕಸೂರನಿಗೆ ಗೊತ್ತಿರ್ತದೆ ಅಂತ ತಿಂತಾನಂತ. ನಾವು ಬೊಕ್ಕಸೂರ ಅಲ್ಲ, ನಾವು ಹಾಗೆ ಗೊತ್ತಿಲ್ಲ. ಬೊಕ್ಕಸುರ ಅಲ್ಲ, ಬಕಾಸುರ. ನಾವು ಬೊಕ್ಕ, ನೀವು ಬೊಕ್ಕ ಅಲ್ಲ. ಸೊ ಗೈಸ್ ನೋಡಿ, ಇಲ್ಲಿ ಇಷ್ಟೆಲ್ಲ ಟ್ರೈ ಮಾಡಿದ್ದು, ಬಟ್ ಆ್ಯಕ್ಚುಲಿ ಇದು ಕಾಂಬಿನೇಷನ್ ನಾವು ಟ್ರೈ ಮಾಡಲಿಲ್ಲ, ಪುಂಡಿ ಮತ್ತು ನೀರು ದೋಸೆ ಒಟ್ಟಿಗೆ. ಸೊ ಅದು ಟ್ರೈ ಮಾಡ್ಲಿಕ್ಕಿದ್ದೇವೆ. ಓಕೆ, ಮತ್ತೊಂದು ನಾನು ಸಲಾಡ್ ಕೂಡ ಟೇಸ್ಟ್ ಮಾಡ್ತೀನಿ, ಸ್ವಲ್ಪ ಒಳ್ಳೆ ಕಾಣ್ತದೆ. ಪೈನಾಪಲ್ ಉಂಟು ಅಂತ ಮಿಕ್ಸರ್ ಒಳ್ಳೆ ಉಂಟು. ಏನು ಅದು ಇದು ನೀರುಳ್ಳಿ. ಇನ್ನೊಂದು ನಾವು ಹೇಳಿದ್ದೇವೆ ಮಾರ ಇಷ್ಟೆಲ್ಲ, ಈ ನಮ್ಮ ಸೀ ಫುಡ್ ಬಕೆಟಲ್ಲಿ, ಸೀ ಫುಡ್ ಥಾಲಿಯಲ್ಲಿ. ಆದರೆ ನಾವು ಟ್ರೈ ಮಾಡಲಿಲ್ಲ, ವೆಜ್ ಟ್ರೈ ಮಾಡಲಿಲ್ಲ ಮಾರ. ಬೇಬಿ ಕಾರ್ನ್ ಟ್ರೈ ಮಾಡಲಿಲ್ಲ, ಮಶ್ರೂಮ್ ಟ್ರೈ ಮಾಡಲಿಲ್ಲ. ಬಟ್ ಎಂತ ಹಾಗೆ ಸಹ ನಾನ್ ವೆಜ್, ಪ್ಯೂರ್ ನಾನ್ ವೆಜಿಟೇರಿಯನ್. ಇದರಲ್ಲಿ ಕರೆಕ್ಟ್ ನಿಮಗೆ ಮಶ್ರೂಮ್ ಶೇಪ್ಸ್ ಗೊತ್ತಾಗ್ತುಂಟು, ಇದು ಮಶ್ರೂಮ್ ಅಂತ. ವೆಜ್ ನಾವು ಆ್ಯಕ್ಚುಲಿ ವೆಜ್ಜಲ್ಲಿ ಹಿಂದೆ, ಬಟ್ ಇದರಲ್ಲಿ ಮುಂದೆ, ಯಾಕೆಂದ್ರೆ ಇದು ನಮ್ಮ ಸೀ ಫುಡ್ ಒಟ್ಟಿಗೆ ಬಂದ. ಗೊತ್ತಾಗುದಿಲ್ಲ ನಾವು ಸೀ ಫುಡ್ ತಿಂತಿದ್ದೇವಲ್ಲ ವೆಜ್ ತಿಂತಿದ್ದೇವೆ ಅಂತ. ಸೂಪರ್ ನೋಡಿ, ವೆಜ್ ಅಲ್ಲಿ ಬಾಕಿ ಆದದ್ದು ಕಾರ್ನ್, ನಂದು ಫೇವ್ರೇಟ್ ಆಯ್ತಾ ಕಾರ್ನ್. ಸೊ ಇದು ಟ್ರೈ ಮಾಡ್ಲಿಕ್ಕಿದೆ ನಾನು. ಈಗ ಹೇಳಿದಾಗೆ ಅದಕ್ಕೆ ಕೂಡ ಮಸಾಲೆ ಇಟ್ಟಿದ್ದೀನಿ. ಮಸಾಲ ಇದಕ್ಕೆ ಇಟ್ಟಿದ್ದೆ ಮಾತ್ರ. ಸೊ ಮಸಾಲ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಫೈನಲಿ. ಸಾರಿ, ನಾನು ತಿಂದದ್ದು. ಈಗ ಶಿರೀಶ್ ಅವರು ಜಾಯಿನ್ ಆಗಿದ್ದಾರೆ ನಮ್ಮ ವಾಯ್ಸ್ ಒಟ್ಟಿಗೆ. ಸ್ವಲ್ಪ ವಿಷಯ ಅಂತ ಗೊತ್ತುಂಟಾ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಈಗ ನೀರು ದೋಸೆ ಟ್ರೈ ಮಾಡೋ ಮುಂಚೆ ನಂಗೆ ಇಷ್ಟ ಬೊಂಡಸ್ಗೆ ಎಂತ ಹೇಳುದು, ಬೊಂಡಸ್ ಸ್ಕ್ವಿಡ್. ಸೊ ಅದನ್ನು ಆಲ್ರೆಡಿ ನಮಗೆ ಹೆಲ್ಪ್ ಮಾಡಿದ್ದಾರೆ ಫಾರೂಕ್ ಅವರ. ನಮಗೋಸ್ಕರ ತೆಗೆದಿಟ್ಟಿದ್ದಾರೆ. ಇದರಿಂದ ಸಾಯಿ ನನಗೆ ಪುಂಡಿ ಸ್ವಲ್ಪ ಗಟ್ಟಿ ಆಗ್ತದೆ, ಅದಕ್ಕೆ ನನಗೆ ನೀರು ದೋಸೆ ಇಷ್ಟ. ಸೊ ಎರಡು ನಿಮಗೆ ಟ್ರೈ ಮಾಡ್ಬೋದು. ಸೊ ನೀರು ದೋಸೆ ಒಟ್ಟಿಗೆ ಈ ಗೀ ರೋಸ್ಟ್ ಸೂಪರ್. ಕೈಯಲ್ಲಿ ತೆಗೆಯುವುದಾ ಸ್ಪೂನಲ್ಲಿ ತೆಗೆಯುವುದಾ ಅದು ಕನ್ಫ್ಯೂಷನ್ ಅಲ್ಲಿ ಇದ್ದೇನೆ. ಕೈಯಲ್ಲಿ ತೆಗೀರಿ ಈಗ. ಹೀಗೆ ತೆಗೆಯುವುದಾ? ಹೇಗೆ ತೆಗೆಯುವುದಾ? ಪುಂಡಿಲಿ ಟ್ರೈ ಮಾಡುವ. ಪುಂಡಿಲಿ ಟ್ರೈ ಮಾಡಲಿಲ್ಲ ಗೀ ರೋಸ್ಟ್. ಇಲ್ಲ, ನೀನು ಟ್ರೈ ಮಾಡ್ಬೇಕು ಈಗ. ಟೈಮ್ ಏನದೀಗ ಪುಂಡಿ. ಈಗ ಅಣ್ಣ ಕ್ರಾಬ್ ಎಲ್ಲ ಖಾಲಿ ಮಾಡ್ಬೋದು, ಅದಕ್ಕೆ ನಾನು ಕ್ರಾಬ್ ತೆಗೆದಿದ್ದೇನೆ. ಫಸ್ಟ್ ಎಲ್ಲ ಕಲೆಕ್ಟ್ ಮಾಡುವಲ್ಲ, ಇಲ್ಲಂದ್ರೆ ಖಾಲಿ ಆಗ್ಬಿಡ್ತೇನೆ. ಕಲೆಕ್ಷನ್ ಮಾಡ್ತಿದ್ದೇನೆ, ಸ್ಮಾರ್ಟ್ ಮಾಡಿ. ಯಾವ್ದು ಬೊಂಡಸ? ಏನು ಹುಡುಕು ಬೊಂಡಸ ಅದು ಬೊಂಡಸ್. ಬೊಂಡಸ ಆಯ್ತು. ಇದೆಂತ ಬೊಂಡಸ? ಮತ್ತೆ ಎರಡು ವೆಜ್ ತೆಗೀರಿ. ವೆಜ್ ಅಂತ ಮಶ್ರೂಮ್. ಬೇಬಿ ಕಾರ್ನ್. ಬೇಬಿ ಕಾರ್ನ್ ಮಶ್ರೂಮ್ ಮಶ್ರೂಮ್ ಎಲ್ಲ ತೆಗೀರಿ. ಪ್ಲೇಟಿಗೆ ಹಾಕಿ ಎಲ್ಲ, ಮತ್ತೆ ಕಾಂಬಿನೇಷನ್ ಒಳ್ಳೆ ಆಗ್ತದೆ. ಪುಂಡಿ ನೀರು ದೋಸೆ ಅಂತ ತೆಗೆದಿದ್ದೆ ನಾನು. ಹುಡುಕುದು ಯಾವ್ದಂತ ಗೊತ್ತಿಲ್ಲ. 6 ಡಿಶಸ್ ಇದು ಸಲಾಡ್ ತೆಗೆದಿದ್ದೇನೆ ಸ್ವಲ್ಪ. ಎಲ್ಲ ಕೈಯಲ್ಲಿ ಆಯ್ತು. ಇಲ್ಲಿ ನಾವು ಸ್ಪೂನ್ ಯೂಸ್ ಮಾಡ್ಲಿಕ್ಕೆ ಇಲ್ಲೇ ಇಲ್ಲ. ಸ್ಪೂನ್ ವೇಸ್ಟ್ ನಮಗೆ. ಸೈಡಲ್ಲಿ ಇಡುವಂಥದ್ದು ಬೇಡ, ಸ್ಪೂನೇ ಬೇಡ ನಮಗೆ, ಸ್ಪೂನೇ ಬೇಡ. ಇಲ್ಲ ಕೈಯಲ್ಲಿ ಒಂದು ಪುಂಡಿ. ಕ್ಯಾಮರಾದ ಮುಂದೆ ಮಾತ್ರ ನಾನು ಒಂದು ಕೈ ಯೂಸ್ ಮಾಡ್ತಿದ್ದೇನೆ. ಮನೇಲಿ ಆಗ್ತಿದ್ರೆ ಈಗ 2 ಕೈ ಯೂಸ್ ಆಗ್ತಿತ್ತು. ದೋಸೆ ಒಟ್ಟಿಗೆ ಹೇಗೆ ತೆಗಿಲ್ಲ. ಓಕೆ, ಶಿರೀಶ್ ಅವರು ಬೋಣಿ ಮಾಡಲಿದ್ದಾರೆ. ನಾನು ಆಲ್ರೆಡಿ ದಾಸ್ ಪ್ರಕಾಶ್ ಫುಡ್ ಎಲ್ಲ ಟ್ರೈ ಮಾಡಿದ್ದೇನೆ. ದೇ ಆರ್ ಸ್ಪೆಷಲಿ ಫೇಮಸ್ ಫಾರ್ ಮಸಾಲ. ಒಂದು ಹೋಮ್ ಮೇಡ್ ಮಸಾಲದ ಫೀಲ್ ಸಿಗ್ತದೆ ಅಂತ ನಮಗೆ ಮುಂಚೆ ಲಾಗ್ ಮಾಡಿದಾಗ ನಾವು ಹೇಳಿದ್ದೇವೆ. ಮತ್ತು ಇವರದ್ದು ರಿವ್ಯೂಸ್ ಇತ್ತು ಆಡಿಯನ್ಸ್ದೆಲ್ಲ. ಸೊ ಇದರದ್ದು ನಾನು ನೋಡ್ತಿದ್ದೇನೆ ಹೇಗೆ ಅಂತ ಹೇಳಿ. ಸೊ ನಾನು ಸ್ಕ್ವಿಡ್ ಒಟ್ಟಿಗೆ ತಿಂತಿದ್ದೇನೆ. ಸ್ಕ್ವಿಡ್ ಒಟ್ಟಿಗೆ ನಮ್ಮ ನೀರು ದೋಸೆ. ಗೀ ರೋಸ್ಟ್ ಮಸಾಲ ಸೂಪರ್. ಪುಂಡಿ ಒಟ್ಟಿಗೆ ನಾನು ಮಶ್ರೂಮ್ ತಿಂತಿದ್ದೇನೆ. ಈಗ ಹೇಗೆ ಉಂಟು ನೋಡ. ನಾನು ಪುಂಡಿ ಒಟ್ಟಿಗೆ ಸೂಪರ್. ನೀನೇನು ಮನೇಲಿ ಸಹ ಪುಂಡಿ ಬೇಯಿಸ್ಬೇಕು. ನೀನು ಮನೆಯಲ್ಲ ಹೊರಗಡೆ ಪುಂಡಿ ಒಟ್ಟಿಗೆ ಖಾಲಿ ತಿನ್ನುದಲ್ಲ, ಸ್ವಲ್ಪ ಬೇಯಿಸ್ಬೇಕು. ಇವನ್ ನೋಡಿ ಎಕ್ಸ್ಪೀರಿಯನ್ಸ್, ಒನ್ ಆಫ್ ದ ಎಕ್ಸ್ಪೀರಿಯನ್ಸ್.
ನಮ್ದು ಎಕ್ಸ್ಪೀರಿಯನ್ಸ್ ಮುಗೀತು ಬ್ರೋ. ಇನ್ನೆಂತಿದ್ರು ನೀರ್ ದೋಸೆ ಟೈಮ್ ತೆಗಿಬೇಕು. ಸೊ ಬೇರೆ ರೆಸ್ಟೋರೆಂಟಲ್ಲಿ ನೀವು ಹೋದ್ರೆ ಎಂತ ಇಂಥ ನೀರು ದೋಸೆ ಚಪಾತಿ ಅಲ್ಲಿಗೆ ಮಾತ್ರ ದಾಸ್ ಪ್ರಕಾಶಲ್ಲಿ ನಿಮಗೆ ಪುಂಡಿ ಒಟ್ಟಿಗೆ ಸೀ ಫುಡ್ ಟ್ರೈ ಮಾಡ್ಬೋದು. ಅದೊಂದು ಪ್ಲಸ್ ಪಾಯಿಂಟ್. ಪುಂಡಿ ಎಲ್ಲ ಕಡೆ ಸಿಗೋದಿಲ್ಲ ಈಗ. ಸೊ ಬಾಯ್ಸ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇವರು ಒನ್ ಡೇ ಆಡ್ತಿದ್ದಾರೆ ಆಯಿತಾ. ಅಂದರೆ 2020 ಅಲ್ಲ, ಟೆಸ್ಟ್ ಅಲ್ಲ, ಒನ್ ಡೇ. ಯಾಕೆ ಹೇಳಿದೆ ಅಂತೇಳಿ, ಈ ಸೀ ಫುಡ್ ಬಕೆಟ್ ಏನಿದೆ ಇದು ಮೀಡಿಯಮ್ ಸೈಜ್ ಅಂತೆ. ಸೊ ದೇವರೇ, ಇದಕ್ಕಿಂತ ಇನ್ನೂ ದೊಡ್ಡ ಸೈಜ್ ಉಂಟು. ಅಂದರೆ ಬಿಗ್ ಸೈಜ್ ಬೇರೆ ಬರ್ತಾ ಇದೆ. ಇದು ಮೀಡಿಯಮ್ ಸೈಜ್, ಇನ್ನೊಂದು ಸ್ಮಾಲ್ ಸೈಜ್. ಸೊ ಸ್ಮಾಲ್ ಸೈಜ್ T20. ಇದು ಒನ್ ಡೇ ಆಡ್ತಿದ್ದಾರೆ. ಮತ್ತು ಟೆಸ್ಟ್ ಆಡಬೇಕಾದ್ರೆ ಇನ್ನೂ 4-5 ಜನರನ್ನು ಕರೆದುಕೊಂಡು ಬರಬೇಕಾಗ್ತದೆ ನಾವು. ಓಕೆ, ಸೊ ಸೂಪರ್. ಸೀ ಫುಡ್ ಲವರ್ಸ್ ಯಾರೆಲ್ಲ ಇದ್ದೀರಿ ದುಬೈಯಲ್ಲಿ, ಬೆಸ್ಟೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನ್ಯೂ ದಾಸ್ ಪ್ರಕಾಶ್ ಕರಾಮ. ಅಂದರೆ ಎಲ್ಲ ಸೀ ಫುಡ್ಡು ಒಂದೇ ಪ್ಲೇಟಲ್ಲಿ ಫ್ರೆಂಡ್ಸ್ ಜೊತೆ ಒಟ್ಟಿಗೆ ಕೂತ್ಕೊಂಡು ತಿನ್ಬೋದು. ಸೊ ಪ್ರೈಸ್ ಕೂಡ ನಿಮಗೆ ಬಾಕಿ ಸೆಪ್ರೇಟ್ ಡಿಶ್ ತಗೊಂಡು ಖರ್ಚು ಮಾಡೋದಕ್ಕಿಂತ ಒಂದೇ ಡಿಶ್ ತಗೊಳ್ಬೋದು. ಎಲ್ಲ ಬರ್ತದೆ ಇದರಲ್ಲಿ. ಇಷ್ಟು ಯಾರು ಇನ್ನು ಖಾಲಿ ಮಾಡೋದು ಹೇಳಿ. ಇದೀಗ ಕ್ಯಾಮರಾ ಆಫ್ ಆದ ಕೂಡಲೇ ನೋಡಬೇಕು ಯಾರು ಖಾಲಿ ಮಾಡಿ. ಗೈಸ್, ನಮಗೆ ಈಗ ಎಂತ ಆಪ್ಷನ್ ಇಲ್ಲ, ಕ್ಯಾಮರಾ ಆಫ್ ಮಾಡಲೇಬೇಕು. ಇದನ್ನು ನಮಗೆ ಖಾಲಿ ಮಾಡ್ಲಿಕ್ಕೆ ಉಂಟು. ಫಾರೂಕ್ ನೋಡಿ ಕ್ಯಾಮರಾದ ಎದುರು ಮಾತ್ರ ಫುಲ್ ಡೀಸೆಂಟ್ ಆಗಿ ಆಕ್ಟಿಂಗ್ ಮಾಡ್ತಿದ್ದಾರೆ. ಇಲ್ಲೊಬ್ರು ನಾನು ಪ್ಲೇಟ್ ಖಾಲಿ ಮಾಡಿದ್ದೇನೆ. ತಿನ್ಲಿಕ್ಕೆ ಬಿಡಿ, ಮಾತಾಡ್ಲಿಕ್ಕೆ ಆಗುದು. ಅದು ವಿಷಯ ಏನಂದ್ರೆ ಕ್ಯಾಮರಾ ಈಚೆ ಬರ್ಬೇಕು ನಾವು ಗೊತ್ತಿಲ್ಲದ ಹಾಗೆ, ಕ್ಯಾಮರಾ ಆಚೆ ಹೋದಾಗ ಇದು ಬಿಲ್ಡಿಂಗ್ ಸ್ವಾ. ಯಾವುದೇ ಆಕ್ಟಿಂಗ್ ಮಾಡೋ ಇದಿಲ್ಲ ಅಂದರೆ ಇದು ಖಾಲಿ ಮಾಡಲೇಬೇಕು ನಾವು. ಸೊ ಸೈನಿಂಗ್ ಆಫ್ ಟೈಮ್ ಬೀಯಿಂಗ್. ಇದು ಖಾಲಿ ಆದ ನಂತರ ನಾವು ಪ್ಲೇಟ್ ಕೊಡ್ತೇವೆ. ತಿಂತ ಮಾರೆ ಹುಡುಕ್ತಾ ಫೈನಲಿ ನೋಡಿ ಇಷ್ಟು ದೊಡ್ಡ ಮರವಾಯಿ ಸಿಕ್ಕಿತ್ತು ಮಾರ. ನೋಡಿ ಇದು ನಿಮ್ಗೆ ಕ್ಯಾಮರಾದಲ್ಲಿ ಹೇಗೆ ಕಾಣ್ತದೆ ಗೊತ್ತಿಲ್ಲ ಗಾಯ್ಸ್. ನೋಡು, ತುಂಬ ದೊಡ್ಡ ಮರವಾಯಿ. ಸೊ ನಾನು ಮರವಾಯಿ ಓಪನ್ ಮಾಡಲಿಕ್ಕಿದ್ದೇನೆ. ಹಾ ಇದೆಲ್ಲ ಸ್ಪೂನಲ್ಲಿ ಫೋರ್ಕಲ್ಲಿ ತಿನ್ನೋದಲ್ಲ, ಇದು ನಮ್ಮ ಕೈ ಯಾಕೆ ದೇವರು ಕೊಟ್ಟದ್ದು ನಮಗೆ, ಯಾಕ ತಿನ್ಲಿಕ್ಕೆ. ಸೊ ಒಂದು ಸಣ್ಣ ಬ್ರೇಕಲ್ಲಿ ಬಿಯರ್ ಅಲ್ಲ ಆಯ್ತು, ಇದು ಬಿಯರ್ ತಂದುಕೊಡ್ಬೇಕು ನೋಡಿಕೊಂಡು. ಜೀರಾ ಸೋಡಾ. ನಾವು ಊರಲ್ಲಿ ಸಹ ಅಲ್ಲ, ಊರಲ್ಲಿ ನಾವು ಈಗ ನಾನ್ ವೆಜ್ ತಿನ್ನುವಾಗ ಒಂದು ಆರ್ಡರ್ ಮಾಡ್ತೀವಿ ಜೀರಾ ಸೋಡಾ. ನಾವು ಜೀರಾ ಸೋಡಾ ಆರ್ಡರ್ ಮಾಡ್ತೇವೆ, ಬಟ್ ಅದರಲ್ಲಿ ಗ್ಯಾಪಲ್ಲಿ ಒಂದು ಕಲಿ ಅಂತ ಬರ್ತದೆ, ಅದು ಆರ್ಡರ್ ಮಾಡ್ತೇವೆ. ಅದು ಕುಡಿಯೋರು ಮಾತ್ರ, ಮಗುವವರಿಗೆ ಸಹ ಇದು ಫೀಡಿಂಗ್ ಬಾಟಲ್ ಹಾಲಾಗಿ ಕೊಡೋದು. ಜೀರಾ ಸೋಡಾ ಸೂಪರ್ ಮಾರ. ಈ ನಾನ್ ವೆಜ್ ಎಲ್ಲ ಸೀ ಫುಡ್ ಎಲ್ಲ ತಿಂದು ಉಂಟಲ್ಲ, ಹೊಟ್ಟೆಗೆ ಸ್ವಲ್ಪ ತಂಪಾಗ್ತದೆ, ಮತ್ತು ಸೋಡಾ ಕೂಡ ಇದೆ, ಜೀರ್ಣ ಆಗ್ತದೆ. ಈಗ ಮೀಡಿಯಮ್ ತಿಂತ ಇದ್ದೇವೆ, ಮೀಡಿಯಮ್ ಮಿಕ್ಸ್ ಸೀ ಫುಡ್ ಗೀ ರೋಸ್ಟ್ ಬಕೆಟ್. ಸೊ ಮೀಡಿಯಮ್ ಅಂದರೆ ನನ್ನ ಪ್ರಕಾರ ನಮ್ಮಂಥವರಿದ್ದರೆ ಈಗ ನಾವು 4 ಜನ, ಇನ್ನೂ 6-7 ಜನಕ್ಕೆ ತಿನ್ಬೋದು ನನ್ನ ಪ್ರಕಾರ, ಗೊತ್ತಾಯ್ತಾ. ಮತ್ತು ದೊಡ್ಡ ಬಿಗ್ ಸೈಜ್ ಇದ್ದರೆ ಸಾಧಾರಣ 10 ಜನಕ್ಕೆ ತಿನ್ಬೋದಾ ಅಂತ, 10 ಜನಕ್ಕೆ ತಿನ್ಬೋದು. ಮತ್ತು ಸಣ್ಣದಿದ್ರೆ ಒಂದು 3-4 ಜನರಿಗೆ ತಿನ್ಬೋದು ಸಣ್ಣದು. ಏನೋ ಒಂದು ದೊಡ್ಡ ಇದು ಎಂತ ಗುಡ್ಡೆಗೆ ಏರಿದಾಗೆ ಟಯರ್ಡ್ ಆಗಿದ್ದಾರೆ ಮುಖ ಇನ್ನು ಸಾಹಸ ಮಾಡಿದ ಈಗ ಎಂತ ಆಯ್ತು ತಿಂದಿರಲ್ಲ. ಎಲ್ಲರೂ ಗುಡ್ಡೆ ಏರಿ ಎಲ್ಲ ಓಡಿ ಇದೆಲ್ಲ ಸಾಹಸ ಮಾಡ್ತಾರೆ, ನಾವು ಇವತ್ತು ತಿಂದು ಸಾಹಸ ಮಾಡಿದ್ದೇವೆ. ಜಿಕೆ ಖಾಲಿ ಮಾಡಿದ್ದು ಎಲ್ಲ ಖಾಲಿ ನೋಡಿ. ಇಂಥ ಮೀಡಿಯಂ ಸೈಜ್ ಬಕೆಟ್ ಅಂತೆ ಇದೆ ಅಲ್ಲ, ಅಷ್ಟಾದ್ರೂ ಉಳಿದಿದೆ ಅಲ್ಲ. ಇಲ್ಲದೆ ಫಾರೂಕ್ ಅದನ್ನು ನೋಡ್ಲಿಲ್ಲ ಇನ್ನು ಸಹ ಮಸಾಲೆ ಅಂತೇಳಿ ಅಲ್ಲ. ನನಗೆ ಈಗ ತಿಂದು ಮಾತಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಇವನೆಂತ ಸಾಹಸ ಅಂತ ಹೇಳಿದ, ಅದೆಂತ ಅಂತ ಗೊತ್ತಿಲ್ಲ ನನಗೆ. ಸಾಹಸ ಮಾಡಿ ಸಾಹಸ. ಕನ್ನಡ ರಾಂಗ್ ಬೇಸರ ಮಾಡಬೇಡಿ ಯಾರು ಸಹ. ಅವ ತುಳು ಕಂಟೆಂಟ್ ಕ್ರಿಯೇಟರ್ ಅಲ್ಲ. ಈಗ ಸ್ವಲ್ಪ ಕನ್ನಡ ಕಲಿತಿದ್ದೇವೆ, ಬಟ್ ಬರ್ತದೆ. ಅಷ್ಟು ಬಂದು ನಿಮ್ಮ ಊರು ನೀವು ಅಷ್ಟು ಬಂದು ಊರು ತೆಗಿಬೋದು. ಇದು ಬ್ರೇಕಿಂಗ್ ನ್ಯೂಸ್ ಈಸ್ ಇಡೀ ಫಿಶ್ ನಮ್ಮ ಸೀ ಫುಡ್ ಬಕೆಟ್ ಖಾಲಿ ಆಗಿದೆ. ಸಲಾಡ್ ಚಿಪ್ಪಿ ನಮ್ಮ ಪ್ಲೇಟ್ ಅಲ್ಲಿ ಚಿಪ್ಪಿ ನೋಡಿ ಎಲ್ಲ ಚಿಪ್ಪಿ ಎಲ್ಲ ಖಾಲಿ ಆಗಿ ಚಿಪ್ಪಿ ಆಗಿದೆ. ಹಾಗೆ ಶಿರೀಶ್ ಹೇಗಾಯ್ತು ಶಿರೀಶ್? ಇಲ್ಲಿ ಬಂದ್ರೆ ಉಂಟಲ್ಲ, ಇವರು ನಮ್ಮನ್ನು ಒಂದು ಹೊಟ್ಟೆನ ಟೈಟ್ ಮಾಡಿ ಕಲಿಸುದು ಮಾರ, ನಡಿಲಿಕ್ಕೆ ಆಗದ ಹಾಗೆ ಮಾಡಿ ಕಲಿಸುದು. ಇಲ್ಲಿ ಮಲಗ್ತೇನೆ ಮತ್ತೆ ಕೊಡಿ, ತಿನ್ನಿ. ಹಾಗೆ ದಾಸ್ ಪ್ರಕಾಶ್ ಬಂದ್ರೆ ಅದೊಂದು ಅವರ ಸರ್ವಿಸ್ ಅಷ್ಟು ಸೂಪರ್ ಆಗಿರ್ತದೆ. ಮತ್ತೆ ಅವರೊಂದು ಹೋಲ್ ಹಾರ್ಟೆಡ್ಲಿ ಒಂದು ಬಾಟಮ್ ಆಫ್ ದ ಹಾರ್ಟ್ ಅಂತ ಹೇಳ್ತಾರಲ್ಲ, ಹಾಗೆ ಸರ್ವಿಸ್ ಮಾಡ್ತಾರೆ. ಆದ ಕಾರಣ ನಮಗೊಂದು ಖುಷಿ ಆಗ್ತದೆ. ಬೇರೆ ರೆಸ್ಟೋರೆಂಟಿಂದ ಇಲ್ಲಿ ಡಿಫ್ರೆನ್ಸ್ ಅಂದರೆ ಇದು ಸರ್ವಿಸ್, ಮತ್ತು ಇಲ್ಲಿ ಅದು ಸ್ಪೆಷಲ್ ಮಸಾಲಾ, ಹೋಮ್ ಮೇಡ್, ಈಗ ಅದು ಟ್ರೆಂಡಿಂಗ್
ಮಿಕ್ಸ್ ಸೀ ಫುಡ್ Ghee roast. ಬಕೆಟ್ Bucket. ಅಲ್ಲಿ ಅಂತ ಹೇಳಿದವ ಇವ ಫಸ್ಟಿಗೆ ಬಟ್ ಅದು ತಿನ್ನೋ ಮೊದಲೇ ಹೇಳಿದ್ ನೀನು ತಿಂದ ನಂತರ ನಿಂಗೆ ಗೊತ್ತಾಯ್ತು. ಉಂಟು. ಬಕೆಟ್ ಒಂದು ಮಿಸ್ಸಿಂಗ್ ಅದರಲ್ಲಿ ತಾಲಿ ಆಡ್ ಮಾಡಿದೆ ಬಟ್ ಬಕೆಟ್ ಇಲ್ಲ ಬೇರೆ ಎಂತದ್ದು ಹೇಳಿದ್ ನೀನು ಅಲ್ಲಿ ಯಾವ್ದು? ಗೀ ರೋಸ್ಟ್ ಎಲ್ಲ ಬರ್ಲಿಲ್ಲ ಅಲ್ಲಿ ನೀನು ಎಂತದ್ದು ಹೇಳಿ ಥಾಲಿ ಹೇಳಿದ್ನಿ ಸೀ ಫುಡ್ ಅಲ್ಲ ವೆಜ್ ಥಾಲಿ ಅಂತ ಹೇಳಲಿಕ್ಕೆ ಬಾಕಿ ನೀನು. ಅದಕ್ಕೆ ಹೇಳಿದ್ದು ಶಾಲೆಗೆ ಹೋಗಂತ ಶಾಲೆಗೆ ಹೋಗ್ಬೇಕಂತ. ಓಕೆ ಗೈ, ಸೊ ಫೈನಲಿ ನಮ್ಮ ಹೊಟ್ಟೆ ತುಂಬಿದೆ, ಹೊಟ್ಟೆ ಕಾಣ್ತಾ ಇದೆ. ಸೊ ಒಳಗೆ ಮಾಡಿದ್ದೇವೆ ಅಲ್ಲ. ಸೊ ದುಬೈಯಲ್ಲಿರುವ ಸ್ಪೆಷಲ್ ಮ್ಯಾಂಗ್ಳೂರಿಯನ್ ರೆಸ್ಟೋರೆಂಟ್ ನ್ಯೂ ದಾಸ್ ಪ್ರಕಾಶ್ ಅಲ್ಲಿ ಈ ಒಂದು ಸ್ಪೆಷಲ್ ಡಿಶ್ ಟ್ರೈ ಮಾಡಿದ್ದೆವು. ಯಾವುದು? Mixed seafood ghee roast bucket. ಸೊ ಇಲ್ಲಿ ಮ್ಯಾಂಗ್ಳೂರಿಯನ್ ಡಿಶಸ್ ಇದು ತಿನ್ಲಿಕ್ಕೆ ಈಗ ಹೊಟ್ಟೆಯಲ್ಲಿ ಪ್ಲೇಸ್ ಇಲ್ಲ. ಮ್ಯಾಂಗ್ಳೂರಿಯನ್ ಡಿಶಸ್ ತಿನ್ಲಿಕ್ಕೆ ಇಲ್ಲಿಗೆ ಬರ್ಬೋದು. ಬಟ್ ನಾವು ಟ್ರೈ ಮಾಡಿದ್ದೀವಿ ಇವತ್ತು ಸ್ಪೆಷಲ್ ಟ್ರೆಂಡಿಂಗ್ ಡಿಶ್ ಅಂತೂ ಅದ್ಭುತ ಆಗಿತ್ತು. ನಾವು ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಯಾರೆಲ್ಲ ಸೀ ಫುಡ್ ಲವರ್ಸ್ ಇದ್ದೀರಿ ದಯವಿಟ್ಟು ವಿಸಿಟ್ ಮಾಡಿ ದುಬೈ ಮತ್ತು ಅಬುದಾಬಿಯಲ್ಲಿರುವ ನ್ಯೂ ದಾಸ್ ಪ್ರಕಾಶ್ ರೆಸ್ಟೋರೆಂಟ್. ಹೊಟ್ಟೆ ತುಂಬಿ ಮನಸ್ಸು ಹೃದಯ ತುಂಬಿ ಹೋಗ್ತೀರಿ ನೀವು ಗೈಸ್. ಅಷ್ಟು ಒಳ್ಳೆ ಸರ್ವಿಸ್ ಕೂಡ ಮಾಡ್ತಾರೆ. ಸೊ ಯು ಮಸ್ಟ್ ವಿಸಿಟ್.